ನನ್ನ ಹೆಸರು ಧನುಷ್ ಅಂತ ವಿಶ್ವವಿದ್ಯಾಲಯ ಕಾನೂನು ಕಾಲೇಜಲ್ಲಿ ದ್ವಿತೀಯ ವರ್ಷದ ಕಾನೂನು ವಿದ್ಯಾರ್ಥಿಯಾಗಿದ್ದೀನಿ. ಸೊ ಭಾರತ ವಿಶ್ವಗುರು ಆಗುವತ್ತ ದಾಪುಕಾಲಿಡ್ತಾ ಇದೆ. ಇಂಥ ಸುಸಂದರ್ಭದಲ್ಲಿ ಹಿಂದೂ ರಾಷ್ಟ್ರ ಮತ್ತು ಅಖಂಡ ಭಾರತದ ಕಲ್ಪನೆ ಹೇಗೆ ನಿಮ್ಮ ಪ್ರಕಾರ, ನಿಮ್ಮ ವ್ಯಾಖ್ಯಾನದಲ್ಲಿ? ಭಾಳ ಸ್ಪಷ್ಟವಾಗಿ ಹೇಳ್ಬೋದಾಗಿರುವ ಸಂಗತಿ ಅಂತಂದರೆ, ಕ್ರಿಶ್ಚಿಯನ್ರಿಗೆ ಏನಾದರೂ ಇಲ್ಲಿ ಆದರೆ, ಈ ಉದಾಹರಣೆಗೆ ಒಂದು ಚರ್ಚ್ನಲ್ಲಿ ಏನಾದರೂ ಗಲಾಟೆ ಆಯಿತು, ಯಾರೋ ಹಿಂದೂಗಳು ಕಲ್ಲು ಹೊಡೆದ್ರು ಅಂತ ಇಟ್ಕೊಳ್ಳಿ, ಜಗತ್ತಿನ 100 ರಾಷ್ಟ್ರಗಳು ಪ್ರತಿಕ್ರಿಯೆ ಕೊಡ್ತವೆ. ಒಬ್ಬ ಮುಸಲ್ಮಾನನಿಗೆ ಏನಾದರೂ ಆದರೆ, ಮೊನ್ನೆ ಒಂದು ಗಲಾಟೆ ಆಯಿತು, ಇಲ್ಲಿ ಒಬ್ಬ BJPಯ ಸ್ಪೋಕ್ಸ್ ಪರ್ಸನ್ ಮಾತಾಡಿದರು ಅಂತೇಳಿ ಜಗತ್ತಿನ 50 ಮುಸ್ಲಿಂ ರಾಷ್ಟ್ರಗಳು ಒಕ್ಕೊರಳಿಂದ ಒಂದೇ ದನಿಯಲ್ಲಿ ಪ್ರತಿಭಟನೆ ಮಾಡ್ಲಿಕ್ಕೆ ಬರ್ತವೆ. ಭಾರತ ಸ್ವಲ್ಪ ಸ್ಟ್ರಾಂಗ್ ಆಗಿದೆ ಅನ್ನೋ ಕಾರಣಕ್ಕೆ ಸತ್ಯ ಹೇಳ್ರಿ, ಸುಳ್ಳು ಹೇಳಕ್ ಹೋಗ್ಬೇಡಿ, ಕೆಲವು ರಾಷ್ಟ್ರಗಳು ಸೈಲೆಂಟ್ ಆಗ್ತವೆ, ಅದರ್ವೈಸ್ ಎಲ್ಲರೂ ಒಂದಾಗ್ಬಿಡ್ತಾರೆ. ಆದರೆ ಕೆಲವು ಸ್ವಾಮೀಜಿಗಳನ್ನು ನೀವು ನೋಡಿರ್ಬೋದು, ಟಿವಿನಲ್ಲಿ ಮಹಾರಾಷ್ಟ್ರದಲ್ಲಿ ಕೆಲವು ಸ್ವಾಮೀಜಿಗಳನ್ನು ಪೊಲೀಸರು ನೇರವಾಗಿ ದಂಗೆಕೋರರ ಕೈಯಲ್ಲಿ ಕೊಡ್ತಾರೆ, ನೀವೇನು ಬೇಕಿದ್ರು ಮಾಡ್ಕೊಳ್ಳಿ ಇವರಿಗೆ ಅಂತ. ಯಾರು ಪ್ರತಿಭಟನೆ ಮಾಡಿದ್ರು? ಅದಕ್ಕೆ ಯಾರು ಮಾತನಾಡಿದ್ರು? ಎಲ್ಲೋ ಒಂದು ಕಡೆ ಸೆಕ್ಯುಲರ್ ಅನ್ನುವಂಥ ಈ ಪದ ಇದೆಯಲ್ಲ, ಆ ಪದ ನಮ್ಮನ್ನು ಹಾಂಟ್ ಮಾಡಿಬಿಟ್ಟಿದೆ ಅಂತ. ಹಿಂದೂವಾದವನಿಗೆ ಸೆಕ್ಯುಲರಿಸಮ್ನ ಯಾರು ಹೇಳ್ಕೊಡ್ಬೇಕು ಅಂತಿಲ್ಲ. ಇಲ್ಲಿ ನಾವೆಲ್ಲ ಕೂತಿದ್ದೀವಿ, ಕೂತವರಿಗೆ ಯಾರಿಗಾದರೂ ಮುಸಲ್ಮಾನ ಅಂತಂದರೆ ಪ್ರತ್ಯೇಕ ನೋಡುವಂಥ ಪ್ರಕ್ರಿಯೆಯೇ ಇಲ್ಲ. ನಾನು ತುಂಬ ಬಾರಿ ಹೇಳ್ತಿರ್ತೀನಿ, ಅಜಾನ್ ಕೂಗುವಾಗ ನನ್ನೊಬ್ಬ ದೇವರೇ ದೇವರು, ಅಲ್ಲಾಹ್ ಒಬ್ಬರೇ ದೇವರು, ಪ್ರವಾದಿ ಮಹಮ್ಮದರೊಬ್ಬರೇ ಪ್ರವಾದಿ, ಇನ್ಯಾರೂ ಅಲ್ಲ ಅಂತ ಹೇಳ್ತಿರ್ತಾರೆ. ಅಲ್ಲಾಗೆ ಮತ್ತೊಬ್ಬರು ದೇವರಿಲ್ಲ, ಅಲ್ಲಾಹ್ ಪ್ಯಾರಲಲ್ ಆಗಿ ಪ್ರತಿದಿನ ಕೇಳ್ಕೊಂಡು ಬೆಳೆದಿಲ್ವಾ? ಹೊನ್ನಾವರದಲ್ಲಿ ನನ್ನ ಮನೆ ಇರೋದೇ ಮಸೀದಿ ಎದುರುಗಡೆ, ಬೆಳಗ್ಗೆ 4:30-5 ಗಂಟೆಗೆ ಪ್ರತಿನಿತ್ಯ ಪ್ರೇಯರ್ ಅಲ್ಲ ಅಜಾನ್ನ ಕೇಳ್ಕೊಂಡು ಬೆಳೆದಿದ್ದೀವಿ. ಆದರೆ ಯಾವತ್ತಿಗೂ ಕೂಡ ನೀವು ಹೇಳ್ತಿರೋ ತಪ್ಪು, ನಾನು ಪೂಜೆ ಮಾಡುವ ದೇವರಿದ್ದಾರೆ ಅಂತ ನಾನು ಯಾವತ್ತೂ ಹೇಳಿಲ್ಲ. ಇದಕ್ಕೆ ಸೆಕ್ಯುಲರಿಸಮ್ ಬಂದ ಮೇಲೆಲ್ಲ ಮಾಡಿದ್ದು ನಾವು ಇದನ್ನು. ಇದು ಮುಂಚಿನಿಂದಲೂ ಇದೆ. ಹಿಂದೂಗಳಿಗೆ ಈ ಸಹಿಷ್ಣುತೆ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗೋದಾದರೆ, ವಿವೇಕಾನಂದರು ಹೇಳಿದಂತೆ ಎಕ್ಸೆಪ್ಟೆನ್ಸ್ ಯಾವಾಗಲೂ ಗೊತ್ತಿದೆ ಅಂತ. ಹೀಗಾಗಿ ಈ ಹಿಂದೂ ರಾಷ್ಟ್ರ ಎನ್ನುವ ಪರಿಕಲ್ಪನೆಯ ವಿಚಾರ ಬಂದಾಗ ಎಲ್ಲೋ ಒಂದು ಕಡೆ ಇವನ ಈ ವಿಚಾರಗಳಿಗೆ ಮನ್ನಣೆ ಸಿಗುವಂತ, ಆದ್ಯತೆ ಸಿಗುವಂತ ವಾತಾವರಣ ಆಗಬೇಕು ಅಂತ. ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನು ಹೇಳಿದ್ದು. ಇದಕ್ಕಿಂತ ಹೆಚ್ಚು ನನಗೇನು ಮುಸಲ್ಮಾನರನ್ನು ಓಡಿಸಿ ಬಿಡಬೇಕು. ಇನ್ಫ್ಯಾಕ್ಟ್ ನಾನು ಈ ವಿಚಾರದೊಂದಿಗೆ ಯಾವಾಗಲೂ ಒಂದು ವಿರೋಧ ನಂದು ಇಟ್ಕೊಂಡೇ ಇದ್ದೀನಿ. ಈ ದೇಶದಲ್ಲಿ ಒಂದು 20-22% ಮುಸ್ಲಿಮ್ಸ್ ಇದ್ದಾರೆ, ಒಂದು 70-75% ಹಿಂದೂಗಳಿದ್ದಾರೆ. 75% ಹಿಂದೂಗಳನ್ನು ಕೊಲ್ಲೋದಕ್ಕೆ ಮುಸಲ್ಮಾನರಿಗೆ ಆಗಲ್ಲ, ಇಂಪಾಸಿಬಲ್. ಅವ್ರು ಯಾವತ್ತೂ ಅದನ್ನು ಕನಸು ಕಾಣಬಾರದು. ಹಾಗೆ 20-22% ಇರುವಂತ ಮುಸಲ್ಮಾನರನ್ನ ಅರಬ್ಬಿ ಸಮುದ್ರಕ್ಕೆ ತಳ್ಳಲಿಕ್ಕೆ ಹಿಂದೂಗಳಿಗೂ ಆಗಲ್ಲ. ಇರೋದು ಒಂದೇ ಮೆಥಡ್, ಇಬ್ರು ಸಹಜವಾಗಿ ಹೊಂದ್ಕೊಂಡು ಹೋಗ್ಬೇಕು. ಆದ್ರೆ ಅಬ್ಸಲ್ಯೂಟ್ಲಿ, ಆದ್ರೆ ಯಾವುದು ಸಹಜತೆ? ಭಾರತ ಶ್ರೇಷ್ಠ ಎನ್ನುವ ಸಹಜತೆಯೊಳಗೆ ಒಂದಾಗಬೇಕು ಅಂತ. ನಮ್ಮ ದೇಶ ನಾವು ಕಟ್ಟಿರೋ ದೇಶ ಇದು. ನನ್ನ ಭಾರತ ಶ್ರೇಷ್ಠ, ಜಗತ್ತಿನ ಶ್ರೇಷ್ಠ ರಾಷ್ಟ್ರವಾಗಿ ನನ್ನ ಭಾರತ ಹೊಮ್ಮಬೇಕು, ಅದಕ್ಕೋಸ್ಕರ ನಾನು ಏನ್ ಬೇಕಿದ್ರೂ ಮಾಡ್ಲಿಕ್ಕೆ ಸಿದ್ಧ ಎನ್ನುವಂತ ಸಹಜ ಭಾವನೆಯೊಂದಿಗೆ ಇಬ್ರು ಒಂದಾಗ್ಬಿಟ್ರೆ ಯಾವ ಪ್ರಾಬ್ಲಮೂ ಇಲ್ಲ ಅಂತ ನನಗನ್ಸುತ್ತೆ. ಮುಸ್ಲಿಮರ ಕಮಿಟ್ಮೆಂಟ್ ಮೇಲೆ ಯಾಕೆ ಡೌಟ್ ಇದೆ ನಿಮಗೆ? ಭಾರತ ಶ್ರೇಷ್ಠ ರಾಷ್ಟ್ರವಾಗಬೇಕು ಅನ್ನುವ ಕಮಿಟ್ಮೆಂಟ್ ಮುಸ್ಲಿಮರಿಗೆ ಇಲ್ಲ ಅಂತ ಅನ್ಸುತ್ತೆ. ಅನುಭವದ ದೃಷ್ಟಿ ಅಂದ್ರೆ ನೀವು ಆ ಪ್ರಶ್ನೆಗಳು ಬಂದಾಗಲೆಲ್ಲ ನೀವು ಒಂದೇ ಮಾತ್ರ ಮಾಡ್ತೀರಾ, ಬೋಲೋ ಭಾರತ್ ಮಾತಾ ಕಿ ಜೈ ಅಂತೀರಾ? ಆ ರೀತಿಯಾಗಿ ಅವರ ದೇಶ ಪ್ರೇಮ ಮತ್ತು ದೇಶದ ಬಗೆಗಿನ ಕಮಿಟ್ಮೆಂಟ್ ಅನ್ನು ಕ್ವಶನ್ ಮಾಡೋ ಕೆಲಸ ಆಗುತ್ತೆ. ನಾನು ಆಕ್ಚುಲಿ ಪ್ರಶ್ನೆ ನಂದು ಹೇಗಿದೆ ಅಂತಂದ್ರೆ, ಎಕ್ಸ್ಪೀರಿಯನ್ಸ್ನ ಆಧಾರದ ಮೇಲೆ ಹೇಳೋದು. ನೀವು ಪ್ರತಿನಿತ್ಯ ಶುಕ್ರವಾರ ಬಂದ ತಕ್ಷಣ ಬೀದಿಗೆ ಬರ್ತೀರಿ. ಈಗ ಉದಾಹರಣೆಗೆ CIA ಪ್ರೊಟೆಸ್ಟ್ ಬಂತು. CIA ಪ್ರೊಟೆಸ್ಟ್ ಮಾಡಿದಾಗ ನಿಜವಾಗ್ಲೂ ಮುಸಲ್ಮಾನರಿಗೆ ಆಗ್ತಿದ್ದ ಸಮಸ್ಯೆ ಏನು? ಏನೂ ಇಲ್ಲ. ನನ್ನ ಮೇಲೆ ಆಣೆ ಇಟ್ಟು ಹೊರದೇಶದಿಂದ ಬಂದಿರುವಂತ ಅಲ್ಲಿನ ಮೈನಾರಿಟಿಗಳಿಗೆ ಭಾರತದಲ್ಲಿ ಸಿಟಿಜನ್ಶಿಪ್ ಕೊಟ್ಟರೆ ಇಲ್ಲಿನ ಮುಸಲ್ಮಾನರಿಗೆ ಏನಕ್ಕೆ ಸಮಸ್ಯೆ ಆಗಬೇಕು? ಅಲ್ಲಿರುವಂತ ಹಿಂದೂಗಳು ತಾವು ಪರ್ಸಿಕ್ಯೂಟ್ ಆಗ್ತಿದ್ದಾರೆ, ಕ್ರಿಶ್ಚಿಯನ್ರು ಪರ್ಸಿಕ್ಯೂಟ್ ಆಗ್ತಿದ್ದಾರೆ, ಸಿಖ್ಖರು ಪರ್ಸಿಕ್ಯೂಟ್ ಆಗ್ತಿದ್ದಾರೆ. ಅವ್ರನ್ನ ಇಲ್ಲಿ ಕರ್ಕೊಂಡು ಬಂದು ನಾವು ಸಿಟಿಜನ್ಶಿಪ್ ಕೊಟ್ಟರೆ ಇವ್ರಿಗೆ ಏನೂ ಸಮಸ್ಯೆ ಆಗಬಾರ್ದು ಅಂತ. ಆದರೆ ಪ್ರಾಬ್ಲಮ್ ಇರೋದು ಎಲ್ಲಿ ಅಂತಂದ್ರೆ, ಮಿಸ್ಇನ್ಫಾರ್ಮ್ಡ್ ಆಗಿರುವಂತ ಅವರುಗಳು ಈ ಆಕ್ರಮಣದ ರೂಪ ತಾಳ್ಕೊಳ್ಳೋದಿದೆಯಲ್ಲ. ನೀವು ಶುಕ್ರವಾರ ಆದ ತಕ್ಷಣ ಕಲ್ಲು ತಗೊಂಡು ಬೀಸೋದು ಯಾವುದರ ಮೇಲೆ? ಈಗ ಪ್ರತಿಭಟನೆ ನಾವು ಮಾಡ್ತೀವಿ, ಎಷ್ಟು ಪ್ರತಿಭಟನೆ ಮಾಡಲಿಲ್ಲ? ಹಿಂದೂಗಳಾದವರು ಅಥವಾ ಯಾವುದೇ ವಿಚಾರಕ್ಕೆ ತಗೊಂಡಾಗ ಪ್ರತಿಭಟನೆ ಮಾಡಿದ್ದೀವಿ. ಹೆಚ್ಚಂದ್ರೆ ಕೈಯಲ್ಲಿ ಒಂದು ಪಂಜ್ ಹಿಡಿದಿರ್ತೀವಿ, ಇಲ್ಲ ಕ್ಯಾಂಡಲ್ ಹಿಡಿದು ಪ್ರತಿಭಟನೆ ಮಾಡ್ತೀವಿ, ಇಲ್ಲ ಹೋಗಿ ಟೌನ್ ಹಾಲ್ ಮುಂದೆ ನಿಂತ್ಕೊಂಡು ಸುಮ್ಮನೆ ಕೂತಿರ್ತೀವಿ. ಆದರೆ ಈ ಪ್ರತಿಭಟನೆ ಅನ್ನೋ ನೆಪದಲ್ಲಿ ನೀವು ಭಾರತದ ಆಸ್ತಿ ಪಾಸ್ತಿಯನ್ನು ಧ್ವಂಸಗೊಳಿಸುವಾಗ ಅದು ಯಾರೇ ಇರಲಿ, ನನಗೆ ಆವಾಗ ಬಹಳ ಸಂಕಟ ಅನ್ಸುತ್ತೆ. ಬಟ್ ಇವ್ರದ್ದು ರಿಪೀಟೆಡ್ಲಿ ಇದನ್ನೇ ನೋಡ್ಕೊಂಡು ಬಂದಾಗ ಎಲ್ಲ ಒಂದ್ ಕಡೆ ಅನ್ಸುತ್ತೆ ಇವ್ರಿಗೆ ಇವೆಲ್ಲಕ್ಕಿಂತಲೂ ಹೆಚ್ಚು ಬೇರೆನೋ ಬೇಕಾಗಿದೆ ಅಂತ. ಅವ್ರು ಹೇಳಿದ್ರು ನ್ಯಾಯ ಆಯ್ತಾ ಕಣ್ರೆ. ಈ ಕಲ್ಪನೆಯ ಕಾರಣಕ್ಕೋಸ್ಕರ ಈ ಎಕ್ಸ್ಪೀರಿಯನ್ಸ್ನ ಆಧಾರದ ಮೇಲೆ ನಿರಂತರವಾಗಿ ಇದನ್ನೇ ನೋಡಿ 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 ಈ ಕಲ್ಪನೆ ಪ್ರತಿ ಬಾರಿ ಕೂಡ ಇದನ್ನ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯವಾಗುತ್ತಾ ಅಂತ ಪ್ರಯತ್ನ ಪಟ್ಟವರಲ್ಲಿ ನಾನು ಇದ್ದೀನಿ. ಈಗ ಫಾರ್ ಎಕ್ಸಾಂಪಲ್ ನೂಪುರ್ ಶರ್ಮಾ ವಿಚಾರದಲ್ಲಿ ನಾನೊಬ್ಬ ಮುಸ್ಲಿಂ ಕ್ಲರಿಕ್ ಜೊತೆ ಮಾತಾಡ್ತಾ ಕೂತಿದ್ದೆ, ಓಪನ್ ಆಗಿ ಟ್ವಿಟರ್ ಸ್ಪೇಸ್ನಲ್ಲಿ ಮಾತಾಡ್ತಾ ಕೂತಿರುವಾಗ ಅವ್ರು ನನಗೆ ಹೇಳಿದ್ರು, ನೂಪುರ್ ಶರ್ಮಾ ಹೇಳಿದ್ದೆಲ್ಲ ಸತ್ಯ,
ಒಂದು ಪದ ಅಷ್ಟೇ ನಮ್ಗೆ ಇಷ್ಟ ಆಗಲಿಲ್ಲ, ಏನು ಅರ್ಥ ಅದಕ್ಕೆ? ನೀವು ಒಂದು ಪದ ಇಷ್ಟ ಆಗಲಿಲ್ಲ ಅಂತಂದ್ರೆ ಆ ಕ್ಷಣಕ್ಕೆ ಪ್ರತಿಭಟನೆ ಮಾಡಬೇಕು. ಇಲ್ಲೂ ಅನೇಕ ಪ್ರತಿಭಟನೆಗಳು ನಡೀತವೆ. ಯಾವುದೋ ಒಂದು ಇಷ್ಟ ಆಗಲಿಲ್ಲ ಅಂತಂದ್ರೆ ಮಾರನೇ ದಿನವೇ 1,000 ಜನ ಬೀದಿಗೆ ಬರ್ತಾರೆ, ಗಲಾಟೆ ಮಾಡ್ತಾರೆ, ಮುಗಿದೋಗುತ್ತೆ, ಸ್ಪಾಂಟೇನಿಯಸ್ ಆಗಿ ಬರುತ್ತೆ. ಆದರೆ ಇಲ್ಲಿ 15 ದಿನಗಳ ನಂತರ ನೀವು ಕಲ್ ತಗೊಂಡು ಎಸೆಲಿಕ್ಕೆ ಬರ್ತೀರಾ, ನೀವು ಅದನ್ನು ವಿರೋಧಿಸಲ್ಲ, ಅದ್ರ ಬಗ್ಗೆ ಏನು ಮಾತನಾಡಲ್ಲ. ಸಮ್ವೇರ್ ಈ ಸೈಕೆ ಪ್ರಾಬ್ಲಮ್ ಇದೆಯಲ್ಲ, ಅದನ್ನ ತಿಳಿಗೊಳಿಸಬೇಕಾದಂತ ಅಗತ್ಯ ಇದೆ. ನಾಗವರ್ಧನ್ ಗೌಡ, ಮೈಸೂರು ಜಿಲ್ಲಾ ವಕ್ತಾರರು, ಯಾವುದಕ್ಕೆ? ಯಾವ JDS. ಹೋಗ್ತಾರೆ. ಓಕೆ. ಯಾವಾಗ ನೋಡ್ರು ಬರೀ ಕೋಮು ಗಲಭೆನ ಹರಡಿಸೋದ್ರಲ್ಲೇ ಇರ್ತೀರಾ. ಯಾವ ಬೋಳಿ ಮಗ ಹೇಳಿದ್ರಿ? ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ನಿಮ್ಮ ಪಕ್ಷದ ನಿಯಮಾವಳಿಗಳ ಅಜೆಂಡಾ ಇದೇನಾ ಅಂತ? ಪಕ್ಷ ಅಂತ ದಯಮಾಡಿ ಹೇಳ್ಬೇಡಿ. ಆಕ್ಚುಲಿ ಒಂದು ಪಕ್ಷದ ಪರನೇ ಅವ್ರು ಬ್ಯಾಟಿಂಗ್ ಯಾವಾಗಲೂ ಮಾಡೋದು. ಆ ಆರೋಪ ನಾನು ಆರಂಭದಲ್ಲೇ ಮಾಡಿದೆ ಅವರಿಗೆ. ಏನು ಮಾಡಿದ್ದೀನಿ? ಓಕೆ. ಇನ್ನೊಂದು ಏನಂತಂದ್ರೆ ಎಲ್ಲಾ ಪಕ್ಷಗಳ ವಿರುದ್ಧನೂ ಮಾತಾಡಕ್ ಹೋಗ್ತಾರೆ. ಯಾರು ಒಂದೇ ಪಕ್ಷಕ್ಕೆ ಬ್ಯಾಟಿಂಗ್ ಮಾಡ್ತಾರಲ್ಲ, ಓಕೆ. ಇದನ್ನ ಈ ಸಮಾಜನೂ ಒಪ್ಪಲ್ಲ. ಇದು ಏನಂತೀರಾ ನೀವು? ಪ್ರಶ್ನೆ ಏನು? ಸೊ ಹಾಗಾಗಿ ಇವತ್ತೇನು ಹೇಳ್ತೀವಿ, ಕೋಮುವಾದ ಬಿತ್ತಾ ಇದ್ದೀರಿ ಅನ್ನೋದಾ? ಹೌದು, ಆಬ್ವಿಯಸ್ಲಿ. ಯಾಕೆಂದ್ರೆ ದಿನನಿತ್ಯ ಅಗತ್ಯದ ವಸ್ತುಗಳ ಬೆಲೆಗಳ ಬಗ್ಗೆ, ಅಗತ್ಯದ ವಸ್ತುಗಳು ಜನಗಳಿಗೆ ಸರಿಯಾಗಿ ನಿಗದಿ ಆಗ್ತಕ್ಕಂಥ ದರಗಳ ಬಗ್ಗೆ ಚರ್ಚೆ ಮಾಡಲ್ಲ. ದಿನನಿತ್ಯ ಆ ಪಂಗಡ ಈ ಪಂಗಡ, ಆ ಕೋಮು ಈ ಕೋಮು ಅನ್ಕೊಂಡೇ ಸಮಾಜದ ಸ್ವಾಸ್ಥ್ಯನ ಹಾಳು ಮಾಡ್ಕೊಂಡು ಹೋಗ್ತಾ ಇದೆ. ಇಲ್ಲ, ಎಜುಕೇಶನ್ ಇಲ್ಲ, ಕಾಬ ಇಲ್ಲ, ಕಾಬ ಚರ್ಚ್ ಇಲ್ಲ. ಇವತ್ತಿನ ಎಸ್ಪೆಷಲಿ ರಾಷ್ಟ್ರೀಯ ಎರಡೂ ಪಕ್ಷಗಳನ್ನು ಅನ್ನೋದು ನಮ್ಮ ಒಂದು ವಾದ. ಒಂದು, ನಾನು ಪಕ್ಷಗಳ ಬಗ್ಗೆ ಮಾತನಾಡ್ಲಿಕ್ಕೆ ಹೋಗಲ್ಲ. ನೀವು ಆರೋಪ 1000 ಮಾಡ್ಬೋದು, ಆರೋಪ ಮಾಡಿದ್ದಕ್ಕೆಲ್ಲ ನಾನು ನನ್ನ ರಂಗ್ ಅದನ್ನೇ ಮಾಡ್ಕೊಳ್ಬೇಕಾದಂಥ ಅಗತ್ಯ ಇಲ್ಲ. ಬಟ್ ಒಂದಂತೂ ಹೌದು, ನನಗೆ ಭಾಳ ವಿಚಿತ್ರ ಅನ್ಸೋದು ಏನು ಅಂತಂದರೆ, ರಾಮ ಹುಟ್ಟಿದ ಜಾಗದಲ್ಲಿ ರಾಮ ಮಂದಿರ ವಾಪಸ್ ಆಗಬೇಕು ಅಂತಂದರೆ ಅದು ಕೋಮುವಾದ. ನೀವು ಕಾಶಿ ವಿಶ್ವನಾಥ ಮಂದಿರವನ್ನೇ ಕೆಡವಿ ಮತ್ತೊಂದು ಮಸೀದಿಯನ್ನ ಕಟ್ಟಿದ್ರು, ಅಲ್ಲಿ ಶಿವಲಿಂಗ ಸಿಕ್ಕಿದೆ, ಅದು ಫೌಂಟೇನ್ ಅಲ್ಲ, ಅದು ಶಿವಲಿಂಗ ಅಂತ ನಾನು ಅದಕ್ಕೆ ಪ್ರೂಫ್ ಕೊಟ್ಟರೆ ಅದು ಕೋಮುವಾದ. ಮಥುರಾದಲ್ಲಿ ಕೃಷ್ಣ ಹುಟ್ಟಿದ ಜಾಗವನ್ನ ಕೆಡವಿ ನೀವು ಒಂದು ಮಸೀದಿ ಕಟ್ಟಿದ್ದೀರಾ, ಅದು ನಮ್ಗೆ ತೆರವು ಮಾಡ್ಕೊಡ್ರಪ್ಪ, ಅದು ನಾವು ಕೇಳ್ತಾ ಇರುವಂಥದ್ದು ಅಂತ ಹೇಳಿದ್ರೆ ಕೋಮುವಾದ. ನಾನು ನನ್ನ ರಾಷ್ಟ್ರದ ಔನ್ನತ್ಯದ ಕುರಿತಂತೆ ನಾನು ಏನಾದರೂ ಒಳ್ಳೆಯ ಮಾತುಗಳನ್ನಾಡಿದ್ರೆ ಅದು ಕೋಮುವಾದ. ನಿಮ್ಮಂತವ್ರು ಹೀಗೇನೆ ಹೊಸ ಪ್ರಯತ್ನ ಮಾಡಲ್ಲ, ಮಾಡೋರ್ನು ಬಿಡಲ್ಲ. ಅಂದ್ರೆ ಎಲ್ಲೋ ಒಂದು ಕಡೆ ಈ ರಾಷ್ಟ್ರದ, ಈಗ ವಂದೇ ಮಾತರಂ ಬಗ್ಗೆ ನಾನು ಪ್ರೀತಿಯಿಂದ ಮಾತನಾಡಿದ್ರೆ ಮುಸಲ್ಮಾನರನ್ನು ಬಡಕಾಯಿಸ್ಲಿಕ್ಕೆ ವಂದೇ ಮಾತರಂ ಬಗ್ಗೆ ಮಾತನಾಡ್ತಿದ್ದಾರೆ ಚಕ್ರವರ್ತಿಯವರು ಅಂತಂದ್ರೆ ಏನರ್ಥ ಇದೆ ಅದಕ್ಕೆ? ಅಂದ್ರೆ ಎಲ್ಲೋ ಒಂದು ಕಡೆ ನಾನು ಕಾಶಿಯ ಜ್ಞಾನವಾಪಿ ಮಸ್ಜಿದ್ ಅಲ್ಲ, ಅದೊಂದು ಮಂದಿರ ಅದು ಅಂತ ನಾನು ಕರ್ಕೊಳ್ಳೋದು ಇವ್ರಿಗೆ ಇಷ್ಟು ಕಣ್ಣೂರಿಗೆ ಕಾರಣ ಆಗುತ್ತೆ ಅಂತಂದ್ರೆ ಪ್ರಾಬ್ಲಮ್ ನಂದ್ರೊಳಗಿಲ್ಲ, ಪ್ರಾಬ್ಲಮ್ ನೋಡುವವರೊಳಗಿದೆ ಅಂತ, ಅದನ್ನ ತಿದ್ದಿಕೊಳ್ಬೇಕಾದಂತ ಅಗತ್ಯ ಇದೆ ಅಂತ. ಹೀಗಾಗಿ ಕೋಮುವಾದ ಅಂತ ಆರೋಪ ಮಾಡೋಕ್ಕಿಂತ ಮುಂಚೆ ತುಷ್ಟೀಕರಣದ ವಾದ ನನ್ನೊಳಗೆ ಎಷ್ಟಿದೆ, 4 ಓಟ್ ಸಿಗುತ್ತೆ ಅಂತಾದ್ರೆ ಏನು ಬೇಕಿದ್ರೂ ಮಾಡ್ಲಿಕ್ಕೆ ತಯಾರು, ಭಾರತದ ಗೌರವವನ್ನೇ ಮಣ್ಣು ಪಾಲು ಮಾಡ್ಲಿಕ್ಕೂ ಸಿದ್ಧ ಅಂತ ಹೇಳೋದಕ್ಕಿಂತ ಮುಂಚೆ ಒಂದು ಸಲ ತಮ್ಮನ್ನು ತಾವು ನೋಡ್ಕೊಂಡ್ರೆ ಈ ಪ್ರಶ್ನೆಗೆ ಉತ್ತರ ಸಿಗ್ಬೋದು ಅಂತ ನನಗನ್ಸುತ್ತೆ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಯಾವನ ಇದಂತಲ್ಲಿ ರಾಜ್ಯದಲ್ಲಿಲ್ಲ, ದೇಶದಲ್ಲಿಲ್ಲ. ನಮೋ ಬ್ರಿಗೇಡ್ ಅಂತ ಮಾಡಿದ್ರಿ, ನರೇಂದ್ರ ಮೋದಿ ಅವರನ್ನು ಪ್ರಧಾನಿ ಮಾಡಬೇಕು ಅಂತ, ಅದಕ್ಕಾಗಿಯೇ ಮಾಡಿದಂಥದ್ದು, ಅದನ್ನು ಬ್ಯಾಟಿಂಗ್ ಮಾಡಿದ್ರಿ ನೀವು ಅಂತ. ಅಬ್ಸಲ್ಯೂಟ್ಲಿ ಹೌದು, ನಾನು ಅದನ್ನು ಒಪ್ಕೊಂಡಲ್ಲ, ಆರಂಭದಲ್ಲೇ ಹೇಳಿದ್ನಲ್ಲ, ಅವ್ರು ಯಾವುದು ಹೊಸ ಆರೋಪಗಳಲ್ಲ, ಇದು ನಾನು ಪಬ್ಲಿಕ್ ಡೊಮೇನಲ್ಲಿ ಯಾವತ್ತೂ ಹೇಳುವಂಥದ್ದು. ನರೇಂದ್ರ ಮೋದಿ ಅವರ ಹೆಸರು ಕೂಡ ಬರದೇ ಹೋಗಿದ್ದಾಗ, ಭ್ರಷ್ಟಾಚಾರದಲ್ಲಿ ಹಿಂದಿನ ಸರ್ಕಾರಗಳು ತುಂಬಾ ನುಂಗಿ ನೀರು ಕುಡಿದಿದೆ ಅಂತ ಆಗಿದ್ದಾಗ, ಈ ದೇಶವನ್ನು ಉಳಿಸ್ಕೊಳ್ಳಿಕ್ಕೆ ಒಬ್ಬ ಸಮರ್ಥವಾದ ನಾಯಕ ಬೇಕು ಅಂತ ಸಹಜವಾಗಿ ಪ್ರತಿಯೊಬ್ಬನಿಗೂ ಅನ್ನಿಸುವಂಥದ್ದು. ಅದು ನನಗೆ ನಿಮಗೆ ಅಂತಲ್ಲ, ಈ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಅನ್ಸುತ್ತೆ ಒಬ್ಬ ಸಮರ್ಥ ನಾಯಕ ಬೇಕು. ಆಗ ಕಣ್ಮುಂದೆ ಕಂಡಿದ್ದು ನರೇಂದ್ರ ಮೋದಿ ಅವರ ಕೆಲಸಗಳನ್ನು ನೋಡಿ ನಮ್ಗೆ ಅನ್ನಿಸ್ತು, ಫೈನ್, ನರೇಂದ್ರ ಮೋದಿ ಪ್ರಧಾನಿ ಆಗಬೇಕು. ಪ್ರಧಾನಿ ಆಗೋದಕ್ಕೋಸ್ಕರ ನಮೋ ಬ್ರಿಗೇಡ್ ಅನ್ನೋ ಒಂದು ಸಂಘಟನೆ ಕಟ್ಕೊಂಡ್ವಿ. ನೀವು ಮೋದಿ ಸಪೋರ್ಟ್ರಾ ಬಿಜೆಪಿ ಸಪೋರ್ಟ್ರಾ? ನಾನು ಮೋದಿ ಸಪೋರ್ಟ್ರು. ನಾನು ಯಾವಾಗಲೂ ಹೇಳ್ತೀನಿ, ನಾನು ಬಿಜೆಪಿ ಜೊತೆಗೆ ನಿಂತ ಇಲ್ಲ ಅಜಯ್. ನೀವು ಎಷ್ಟು ಆರೋಪಗಳನ್ನ ಮಾಡಿದ ನಂತರವೂ ಕೂಡ ಇವತ್ತಿಗೂ